ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಕೇಳಿದರೆ, ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗೆ ಆಗುತ್ತಾ ಏನು ಅಂತ ಕೇಳಿದರೆ, ಸರ್ ನಾನು ಈಗ KCET ಎಕ್ಸಾಮನ್ನು ಬರಿತಾ ಇದ್ದೇನೆ ಆ್ಯಂಡ್ JEE ಎಕ್ಸಾಮನ್ನು ಬರಿತಾ ಇದ್ದೇನೆ, ಅಥವಾ JEE ಬರಿತಾ ಇಲ್ಲ ಅಂತ ಅಂದ್ಕೊಳ್ಳಿ, ಓನ್ಲಿ KCET ಎಕ್ಸಾಮನ್ನು ಬರಿತಾ ಇದ್ದೇನೆ. ಸೊ ನನಗೆ ಇನ್ ಕೇಸ್ ಆ್ಯಸ್ ಪರ್ ದ ಪ್ಲ್ಯಾನ್ KCET ಹೋಗದೇ ಇದ್ದರೆ ಬ್ಯಾಕಪ್ಪಿಗೆ ಕೆಲವೊಂದು ಯೂನಿವರ್ಸಿಟಿಗಳು ಸಪ್ರೇಟಾಗಿ ಅವರದ್ದೇ ಆದಂಥ ಒಂದಿಷ್ಟು ಟೆಸ್ಟ್ಗಳನ್ನು ಮಾಡ್ತಾರೆ. ಸೊ ಆ ಥರ ಯೂನಿವರ್ಸಿಟಿಗಳು ಯಾವುದಿದೆ, ನಾನು ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಅಡ್ಮಿಷನ್ ಆಗಬೇಕು ಅಂತಿದ್ರೆ ಈ ರೀತಿ ಅಂದರೆ ಸಪ್ರೇಟಾಗಿ ಟೆಸ್ಟ್ ಕೊಡುವಂಥ ಯೂನಿವರ್ಸಿಟಿಗಳು ಇನ್ ಕೇಸ್ ನನಗೆ KCET ಒಳ್ಳೇದಾಗದೇ ಇದ್ದರೆ, ಆ್ಯಸ್ ಪರ್ ದ ಪ್ಲ್ಯಾನ್ ಹೋಗದೇ ಇದ್ದರೆ ನಾನು ಬ್ಯಾಕಪ್ಪಿಗಾಗಿ ಯಾವ್ದು ಇಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋವನ್ನು ಹೇಳ್ತಾ ಇದ್ದೇನೆ. ಕೆಲವೊಂದು ಯೂನಿವರ್ಸಿಟಿಗಳು ಡೀಮ್ಡ್ ಟು ಬಿ ಯೂನಿವರ್ಸಿಟಿಗಳಿರ್ಬೋದು ಅಥವಾ ಯೂನಿವರ್ಸಿಟಿಗಳಿರ್ಬೋದು, ಅವರ ಇದಕ್ಕೆ ಏನು ಎಂಟ್ರೆನ್ಸಿಗೆ ಅಂದರೆ ಅವರ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಡೈರೆಕ್ಟ್ KCET ಥ್ರೂ ಅವರು ಅಡ್ಮಿಷನ್ ತಗೊಳ್ಳೋದಿಲ್ಲ. ಅಂದರೆ ಕೆಲವೊಂದು ಯೂನಿವರ್ಸಿಟಿಗಳು ಏನು ಮಾಡುತ್ತೆ, KCET ಥ್ರೂ ಅಡ್ಮಿಷನ್ ತಗೊಳ್ತಾರೆ, ಕಾಮಿಡ್ಗೆ ಥ್ರೂ ಅಡ್ಮಿಷನ್ ತಗೊಳ್ತಾರೆ, ಪ್ಲಸ್ ಅವರದ್ದೇ ಆದಂಥ ಸಪ್ರೇಟು ಟೆಸ್ಟನ್ನು ಕೂಡ ಮಾಡ್ತಾರೆ. ಸೊ ಅದರ ರಿಲೇಟೆಡ್ ವಿಡಿಯೋನ ನಾನು ಇದನ್ನು ಮಾಡ್ತಾ ಇದ್ದೇನೆ. ಸೊ ಇದು 100% ಯೂಸ್ಫುಲ್ ಆಗಿರುತ್ತೆ. ಸೊ ಇದ್ರ ರಿಲೇಟೆಡ್ ಏನಾದರೂ ಡೌಟ್ಸ್ ಇದೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ ಕೇಸು ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಸರ್ ಯಾವುದೆಲ್ಲ ಇದೆ ನಮಗೆ, KCET, JEE ಗೊತ್ತಿದೆ, KCET JEE ಗೊತ್ತಿದೆ. JEE ಇಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. ಓಕೆ, ಕೆಲವೊಂದು ಕಾಲೇಜ್ಗಳು JEE ಸ್ಕೋರ್ ಮೇಲೂ ಕೂಡ ನಿಮಗೆ ಡೈರೆಕ್ಟ್ ಅಡ್ಮಿಷನ್ ತಗೊಳ್ತಾರೆ, ಬಟ್ ಅವ್ರು ಮಿನಿಮಮ್ 90+ ಕೇಳ್ತಾರೆ. ಟಾಪ್ ಕಾಲೇಜಸ್ಸು JEE ಮೇನ್ಸಲ್ಲಿ ಮಿನಿಮಮ್ 90-95+ ಕೇಳ್ತಾರೆ ಆ್ಯಂಡ್ ಸ್ವಲ್ಪ ಫೀಸು ಕೂಡ ಹೈ ಇರುತ್ತೆ. ಓಕೆ, ಸೊ ಅದು ಬಿಟ್ಟು ನಿಮಗೆ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ನಾನು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ರಿಲೇಟೆಡೇ ಮಾತಾಡ್ತಾ ಇರೋದು. ಸೊ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, ಅವರು ಅವರದ್ದೇ ಆದಂಥ ಸಪ್ರೇಟು ಇಂಜಿನಿಯರಿಂಗ್ ಎಂಟ್ರೆನ್ಸ್ ಟೆಸ್ಟನ್ನು ಮಾಡ್ತಾರೆ. ಓಕೆ, ಅದರಲ್ಲಿ ನಾನು ಕೆಲವೊಂದಿಷ್ಟು ಲಿಸ್ಟ್ ಮಾಡ್ತೇನೆ, ಬಟ್ ಇವತ್ತು ಇನ್ ಡೆಪ್ತ್ ಆಗಿ ನಾನು ಹೇಳ್ತಾ ಇರೋದು ನ್ಯೂ ಕ್ಯಾಟ್. ಓಕೆ, ಸೊ ನಿಮಗೆ ಜೈನ್ ಯೂನಿವರ್ಸಿಟಿಯಲ್ಲಿ ಜೈನ್ ಎಂಟ್ರನ್ಸ್ ಟೆಸ್ಟ್ ಅಂತ ಮಾಡ್ತಾರೆ. ಜೈನ್ ಯೂನಿವರ್ಸಿಟಿಗೂ ಕೂಡ ನೀವು ಅಡ್ಮಿಷನ್ ತಗೊಳ್ಬೋದು. ಕ್ರೈಸ್ಟ್ ಯೂನಿವರ್ಸಿಟಿ ಕ್ಯೂಟ್ ಅಂತ ಎಕ್ಸಾಮನ್ನು ಮಾಡ್ತಾರೆ, ಅವ್ರದ್ದು ಕೂಡ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ ಕ್ರೈಸ್ಟ್ ಯೂನಿವರ್ಸಿಟಿ ಅವ್ರದ್ದು. ಮೂರನೇದಾಗಿ ನಮ್ಮದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅವರು ಮಣಿಪಾಲ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಮಾಡ್ತಾರೆ, ಥರ್ಡ್ ಒನ್ನು. ಫೋರ್ತ್ ಒನ್ನು ಪೆಸಾಟ್ ಅವರು ಮೊದಲು ಪೆಸಾಟ್ ಅಂತ ಮಾಡ್ತಾ ಇದ್ರು, ಬಟ್ ಲಾಸ್ಟ್ ಇಯರಿಂದ ಪೆಸಾಟನ್ನು ಎಂಡ್ ಮಾಡಿದ್ದಾರೆ. ಎಷ್ಟೋ ಸ್ಟೂಡೆಂಟ್ಸಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅದು ನಾನು ಪೆಸಾಟ್ ರಿಲೇಟೆಡ್ ಒಂದು ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋನ ಮಾಡ್ತೇನೆ. ಅಂದರೆ ಪೆಸ್ ರಿಲೇಟೆಡ್, RV ರಿಲೇಟೆಡ್, ಪ್ಲೇಸ್ಮೆಂಟ್ಸ್ ಹೇಗಿದೆ, ಕಟ್ ಆಫ್ ಏನಿದೆ, ಕಾಲೇಜಲ್ಲಿ ಫ್ಯಾಕಲ್ಟೀಸ್ ಹೇಗಿದ್ದಾರೆ, ಟೀಚಿಂಗ್ಸ್ ಹೇಗಿದೆ, ಸ್ಟೂಡೆಂಟ್ಸ್ಗಳು ಏನು ರಿವ್ಯೂಸ್ ಕೊಡ್ತಾ ಇದ್ದಾರೆ. ಈಗ ನನ್ನ ಸ್ಟೂಡೆಂಟ್ಸ್ಗಳು ಆಲ್ರೆಡಿ PS ಅಲ್ಲಿರೋರು, RV ಅಲ್ಲಿರೋರು ಎಲ್ಲ ಕಾಲೇಜು ನಾನು ವಿಡಿಯೋನ ಮಾಡ್ತೇನೆ. ಅದರಲ್ಲಿ PES ಇದು ಹೇಳ್ತೇನೆ. ಅವ್ರದ್ದು ಪೆಸಾಟ್ ಇಲ್ಲ, ಪೆಸಾಟ್ ಎಕ್ಸಾಮನ್ನು ಎಂಡ್ ಮಾಡಿದ್ದಾರೆ, ಲಾಸ್ಟ್ ಇಯರಿಂದ ಎಂಡ್ ಮಾಡಿದ್ದಾರೆ, ಸರಿನಾ. ಅದು ಬಿಟ್ಟರೆ ನಮ್ಮ RV ಯೂನಿವರ್ಸಿಟಿಯವರು RVCE ಅಲ್ಲ, RVCE ತಗೊಳ್ಳೋದು KCET ಕಾಮಿಡ್ಗೆ ಆ್ಯಂಡ್ ಥ್ರೂ ಮ್ಯಾನೇಜ್ಮೆಂಟ್ ಆ್ಯಂಡ್ JEE ಮೇನ್ ಸ್ಕೋರ್ ಮೇಲ್ಗಡೆ ಮಾತ್ರ. ಅದು ಬಿಟ್ಟರೆ ನಮ್ಮ RV ಯೂನಿವರ್ಸಿಟಿಯಲ್ಲಿ RVSAT ಅಂತ ಎಕ್ಸಾಮನ್ನು ಮಾಡ್ತಾರೆ. ಇದಿಷ್ಟು. ಓಕೆ, ಅಲಯನ್ಸ್ ಯೂನಿವರ್ಸಿಟಿಯವರು ಕೂಡ ಅವರದ್ದೇ ಆದಂಥ ಸಪ್ರೇಟ್ ಎಕ್ಸಾಮನ್ನು ಮಾಡ್ತಾರೆ. ಓಕೆ, ಸೊ ಹೋಪ್ ಇದಿಷ್ಟು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಇದ್ರ ರಿಲೇಟೆಡ್ ಎಲ್ಲದ್ರೂ ಇಂಡಿವಿಜುವಲ್ ಆಗಿ ನಾನೊಂದು ವಿಡಿಯೋವನ್ನು ಮಾಡ್ತೇನೆ. ಈಗ ನಿಟ್ಟೆ ಯೂನಿವರ್ಸಿಟಿ ಇರ್ಬೋದು, ಇವತ್ತು ನಾನು ನಿಟ್ಟೆ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತೇನೆ. ಅದಾದ ನಂತರ ಮುಂದೆ ಜೈನ್ ಇರ್ಬೋದು, ಕ್ರೈಸ್ಟ್ ಇರ್ಬೋದು, RV ಇರ್ಬೋದು, RVSAT ಎಕ್ಸಾಮ್ ಬಗ್ಗೆ ಇರ್ಬೋದು, RV ಯೂನಿವರ್ಸಿಟಿದು, ಮಾಹಿ ಇರ್ಬೋದು, ಮಣಿಪಾಲ್ ಎಂಟ್ರೆನ್ಸ್ ಟೆಸ್ಟ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಇದವ್ರದ್ದು ಇರ್ಬೋದು, ಅಥವಾ ಅಲಯನ್ಸ್ ಯೂನಿವರ್ಸಿಟಿ ಇರ್ಬೋದು, ಇವರೆಲ್ಲದ್ರದ್ದು ಕೂಡ ಸಪ್ರೇಟಾಗಿ ಮಾತಾಡ್ತೇನೆ. ಇವತ್ತು ನಾನು ಹೇಳ್ತಾ ಇರೋದು ನ್ಯೂ ಕ್ಯಾಟ್ ಅಂತ ಹೇಳಿದ್ರೆ ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ. ಓಕೆ, ನಿಟ್ಟೆ ನಿಮ್ಗೆ ಗೊತ್ತಿದ್ದಿತ್ತು. ನಿಮಗೆ ನಿಟ್ಟೆ 2 ಕ್ಯಾಂಪಸ್ ಇದೆ. ಇಂಜಿನಿಯರಿಂಗಿಗೆ ನಾನು ಮಾತಾಡ್ತಾ ಇರೋದು ಥ್ರೂ ಔಟ್ ದ ಇಂಡಿಯಾ ತುಂಬ ಕ್ಯಾಂಪಸ್ ಇದೆ, ಬಟ್ ಇಂಜಿನಿಯರಿಂಗಿಗೆ ನಮಗೆ ನಿಟ್ಟೆಯಲ್ಲಿ ಇರೋದು ಕರ್ನಾಟಕದಲ್ಲಿ ಒಂದಿರೋದು ಕಾರ್ಕಳ ಅಂದರೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿದೆ. ಅದನ್ನು NMAMIT ನಿಟ್ಟೆ ಅಂತ ಕರೀತಾರೆ. ನಿಟ್ಟೆ ಮೀನಾಕ್ಷಿ, ನಿಟ್ಟೆ ಮಹಾಲಿಂಗ ಅಡ್ಡಂತಾಯ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, NMAMIT, ಇದು ಕಾರ್ಕಳದಲ್ಲಿರೋದು. ಇದು ಮೇನ್ ಬ್ರಾಂಚ್. ಓಕೆ, ಸೊ ಸೆಕೆಂಡ್ ಬ್ರಾಂಚ್ ಇರೋದು ನಮ್ಮ ಬೆಂಗಳೂರಿನ ಯಲಹಂಕದಲ್ಲಿದೆ, NMIT ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಎರಡೂ ಕಾಲೇಜ್ ಕೂಡ ಒಳ್ಳೆದಿದೆ. ಪ್ರೀವಿಯಸ್ಲಿ NMAMIT ನಿಟ್ಟೆ ಇದೆಯಲ್ಲ, ಕಾರ್ಕಳ ಉಡುಪಿಯಲ್ಲಿರೋ ನಿಟ್ಟೆ ಟಾಪ್ 12 ಅಲ್ಲಿ ಬರ್ತಾ ಇದ್ದಿತ್ತು. ಆಲ್ಮೋಸ್ಟ್ BMSIT, RVIT ರೀಸೆಂಟ್ ಡೇಸಲ್ಲಿ ಹೆಸರಿ ಬರ್ತಾ ಇದೆಯಲ್ಲ, ಅದಕ್ಕಿಂತ ಮುಂಚೆ ನಿಟ್ಟೆ ಮೀನಾಕ್ಷಿ ಇದ್ದಿತ್ತು. ಒಂದು 2-3 ಇಯರ್ಸ್ ಬ್ಯಾಕ್ ಅವರು ಕಂಪ್ಲೀಟ್ ಆಗಿ ನ್ಯೂ ಕ್ಯಾಟಿಗೆ ಅಡ್ಮಿಷನ್ ತಗೊಳ್ಳಿಕ್ಕೆ ಹೋಗಿ ಇವಾಗ ಅವರು KCETಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಓಕೆ, ಲಾಸ್ಟ್ ಇಯರಿಂದ NMIT ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆಯಲ್ಲ, ಯಲಹಂಕದಲ್ಲಿರೋದು, ಬೆಂಗಳೂರಿನ ಯಲಹಂಕದಲ್ಲಿರೋದು, ಅವರು ಕೂಡ ಇವಾಗ KCETಯಿಂದ ಹೊರಗಡೆ ಹೋಗಿದ್ದಾರೆ. ನೀವು NMAMIT ನಿಟ್ಟೆ ಕಾರ್ಕಳದಲ್ಲಿರೋ ನಿಟ್ಟೆ ಆಗಿರ್ಬೋದು, ಅಥವಾ NMIT ನಿಟ್ಟೆ ಬೆಂಗಳೂರಿನ ಯಲಹಂಕದಲ್ಲಿರೋ ನಿಟ್ಟೆ ಆಗಿರ್ಬೋದು, ಎರಡಕ್ಕೂ ಕೂಡ ನೀವು ಅಡ್ಮಿಷನ್ ತಗೊಳ್ಬೇಕಂದ್ರೆ ನ್ಯೂ ಕ್ಯಾಟ್ ಈಸ್ ಅ ಕಂಪಲ್ಸರಿ. ಅಪಾರ್ಟ್ ಫ್ರಮ್ ದ್ಯಾಟ್ ನಿಮಗೆ ಬೇರೆ ಯಾವ ಇದರಿಂದನೂ ಕೂಡ ಅಡ್ಮಿಷನ್ ಇಲ್ಲ. ಕಾಮಿಡ್ಕೆದಿಂದಿಲ್ಲ, KCET ಇಂದಿಲ್ಲ, ಯಾವುದರಿಂದನೂ ಕೂಡ ಅಡ್ಮಿಷನ್ ಇಲ್ಲ. ಸೊ ನ್ಯೂ ಕ್ಯಾಟ್ ನೀವು ಬರೀಲೇಬೇಕು.
ಸರಿನಾ. ಈಗ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಕಾಲರ್ಶಿಪ್ ಟೆಸ್ಟ್ ಬಗ್ಗೆ ಹೇಳ್ತೇನೆ, ಅವರದ್ದು ಫೀಸ್ ಎಷ್ಟಿದೆ ಅಂತ ಹೇಳ್ತೇನೆ, ಅಪ್ಲಿಕೇಶನ್ ಯಾವಾಗ ಓಪನ್ ಆಗಿದೆ, ಯಾವಾಗ ಟೆಸ್ಟ್ ಇದೆ ಅಂತ ಹೇಳ್ತೇನೆ, ಕಂಪ್ಲೀಟ್ ಫೀಸ್ ಸ್ಕಾಲರ್ಶಿಪ್ ಅಂತಿದೆ ಅದನ್ನು ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಈಗ ಅಪ್ಲಿಕೇಶನ್ ಡಿಸೆಂಬರ್ 4ಗೆ ಸ್ಟಾರ್ಟ್ ಆಗಿದೆ, ಡಿಸೆಂಬರ್ 4ಗೆ ಓಪನ್ ಆಗಿದೆ, ಲಾಸ್ಟ್ ಡೇಟ್ ಫೆಬ್ರವರಿ 9, ನೆಕ್ಸ್ಟ್ ಮಂತ್ 9ವರೆಗೆ ಏನು ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, ಸೊ ಇದು ಟೆಸ್ಟ್ 1 ಅಥವಾ ಫೇಸ್ 1. ಓಕೆ, ಇನ್ನು ಟೆಸ್ಟ್ 2 ಇರುತ್ತೆ, ಒಟ್ಟಿಗೆ ಅವರು 3 ಟೈಮ್ಸ್ ಮಾಡ್ತಾರೆ, 3 ಆಗಿ ಫೇಸಸ್ ಆಗಿ ಮಾಡ್ತಾರೆ. ಟೆಸ್ಟ್ 2 ನಿಮಗೆ ಅಪ್ಲಿಕೇಶನ್ ಡೇಟ್ ಫೆಬ್ರವರಿ 10ಇಂದ ಸ್ಟಾರ್ಟ್ ಆಗುತ್ತೆ, ಏಪ್ರಿಲ್ 13ಗೆ ಲಾಸ್ಟ್. ಓಕೆ, ಯಾರ್ಯಾರು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀರಾ ನಿಮಗೆ ಇದು ಗೊತ್ತಿದೆ, ಏನು ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟು ಫೆಬ್ರವರಿ 9, ಸರಿನಾ, ಫಸ್ಟ್ ಫೇಸಿಗೆ. ನೀವು ಅದೇ ಸೆಕೆಂಡ್ ಫೇಸಲ್ಲಿ ಎಕ್ಸಾಮ್ ಬರಿತೀರಂತಾದರೆ ಫೆಬ್ರವರಿ 10ಇಂದ ಸ್ಟಾರ್ಟ್ ಆಗುತ್ತೆ, ಏಪ್ರಿಲ್ 13ಗೆ ಲಾಸ್ಟ್ ಡೇಟ್, ಸರಿನಾ. ಇದು ಸೆಕೆಂಡ್. ಹಾಗೆ ಥರ್ಡ್ ಫೇಸು ಕೂಡ ಇರುತ್ತೆ, ನೀವು ಥರ್ಡ್ ಫೇಸಿಗೂ ಕೂಡ ರಿಜಿಸ್ಟರ್ ಮಾಡ್ಬೋದು. ಟೋಟಲ್ 3 ಫೇಸಲ್ಲಿ ಎಕ್ಸಾಮ್ ಆಗುತ್ತೆ. ನಿಮಗೆ ಕನ್ವೀನಿಯೆಂಟ್ ಆಗಿ ನಿಮ್ಮದು ಬೋರ್ಡ್ ಎಕ್ಸಾಮು, CET ಎಕ್ಸಾಮ್ ಅದು ಯಾವುದು ಕೂಡ ಓವರ್ಲ್ಯಾಪ್ ಆಗಬಾರ್ದು. ಅದೇ ರೀತಿಯಲ್ಲಿ ಯಾವುದಾದ್ರೂ ಒಂದು ಟೆಸ್ಟಿಗೆ ನೀವು ರಿಜಿಸ್ಟರ್ ಮಾಡ್ಬೋದು. ಆನ್ಲೈನಲ್ಲೂ ಇರುತ್ತೆ, ಆಫ್ಲೈನಲ್ಲೂ ಇರುತ್ತೆ. ಆಫ್ಲೈನಿಗೆ ಒಂದಿಷ್ಟು ಸೆಂಟರ್ಸ್ಗಳಿರುತ್ತೆ, ನೀವು ವೆಬ್ಸೈಟಿಗೆ ಹೋದರೆ ಯಾವ ಸೆಂಟರ್ಸ್ ಇದೆ ನಿಮಗೆ ನಿಯರ್ ಬೈ ಸೆಂಟರ್ಸನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಆನ್ಲೈನ್ ಆದರೆ ಮನೆಯಲ್ಲೇ ಕೂತ್ಕೊಂಡು ಕೂಡ ನೀವು ಮಾಡ್ಬೋದು, ಏನು ಆನ್ಲೈನ್ ಇದು ಮಾಡ್ಬೋದು, ಟೆಸ್ಟನ್ನು ತಗೊಳ್ಬೋದು, ಆಯಿತಾ. ಸೊ ಇಲ್ಲಿ ಬರುವಂಥ ಯಾವ ಇಲ್ಲಿ ಫಸ್ಟು ನೀವು ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಕೇಳಿದರೆ 1350 ರುಪೀಸ್ ಇರುತ್ತೆ. ನೀವು ಅಪ್ಲೈ ಮಾಡಬೇಕಂದ್ರೆ ಈ ಎಕ್ಸಾಮಿಗೆ ರಿಜಿಸ್ಟರ್ ಮಾಡಬೇಕಂದ್ರೆ 1350 ರುಪೀಸ್ ಇರುತ್ತೆ. ಇಟ್ ಈಸ್ ನಾನ್ ರಿಫಂಡೇಬಲ್. ನೀವು ಕ್ಲಿಯರ್ ಮಾಡದೇ ಇರಿ, ಬಟ್ ಅಪ್ಲಿಕೇಶನ್ ಫೀಸನ್ನು ವಾಪಸ್ ಕೊಡೋದಿಲ್ಲ, ಸರಿ. 1350 ಇದನ್ನು ನೀವು ಇದು ಮಾಡಿ ಪೇ ಮಾಡಿ ನೀವು ರಿಜಿಸ್ಟರ್ ಆಗ್ಬೋದು. ಹಾಗೆ ಮತ್ತೆ ಎಕ್ಸಾಮ್ ಟೆಸ್ಟ್ ಡೇಟನ್ನು ಅವ್ರು ಹೇಳ್ತಾರೆ, ಸರಿನಾ. ಈಗ ಟೆಸ್ಟ್ ಡೇಟ್ ಬಗ್ಗೆನೂ ನಾನು ನಿಮ್ಗೆ ಹೇಳ್ತೇನೆ, ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಟೆಸ್ಟ್ ಡೇಟ್ ಬಂದುಬಿಟ್ಟು ನ್ಯೂ ಕ್ಯಾಟ್ ಟೆಸ್ಟ್ 1 ಯಾವಾಗಿದೆ ಅಂತ ಕೇಳಿದರೆ 22nd and 23rd ಫೆಬ್ರವರಿ. 22nd ಮತ್ತು 23rd ಫಸ್ಟ್ ನ್ಯೂ ಕ್ಯಾಟ್ ಎಕ್ಸಾಮ್ ಇರುತ್ತೆ. ನ್ಯೂ ಕ್ಯಾಟ್ ಟೆಸ್ಟ್ 2 ಯಾವಾಗಿರುತ್ತೆ ಕೇಳಿದರೆ 25th ಮತ್ತು 27th ಏಪ್ರಿಲ್ ಇರುತ್ತೆ. ನ್ಯೂ ಕ್ಯಾಟ್ ಟೆಸ್ಟ್ 3 ಯಾವಾಗ ಕೇಳಿದರೆ 6th to 8th ಜೂನ್ ಇರುತ್ತೆ. ಅದಾದಮೇಲೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಓಕೆ, ರಿಸಲ್ಟನ್ನು ಅನೌನ್ಸ್ ಮಾಡಿ ಆದಮೇಲೆ ನೀವು ಕಾಲೇಜಿಗೆ ಹೋಗಬೇಕು. ಕಾಲೇಜಿಗೆ ಹೋಗಿ ಇನ್ ಪರ್ಸನ್ ಕೌನ್ಸಿಲಿಂಗ್ ಇರುತ್ತೆ. ನೀವು ನಿಟ್ಟೆ ಮೈನ್ ಕ್ಯಾಂಪಸ್ಸಿಗೆ ಹೋದ್ರೆ ಓಕೆ, ನೀವು ಉಡುಪಿ ಮಂಗಳೂರು ಅಥವಾ ನಿಯರ್ ಬೈ ಏರಿಯಾದಲ್ಲಿದ್ದರೆ ಶಿವಮೊಗ್ಗ ಅಥವಾ ನಿಯರ್ ಬೈ ಉತ್ತರ ಕನ್ನಡ ಅಲ್ಲೆಲ್ಲ ಇದ್ದರೆ ನೀವು ನಿಟ್ಟೆ ಕಾರ್ಕಳಕ್ಕೆ ಹೋಗ್ಬೋದು, ಅಲ್ಲಿಂದಲೇ ನೀವು ಇದು ಮಾಡ್ಬೋದು. ಅಥವಾ ನೀವು ಬ್ಯಾಂಗ್ಳೂರು, ತುಮಕೂರು, ಮೈಸೂರು ಇದರ ಬೆಂಗಳೂರಿಗೆ ಬಂದು ಬೆಂಗಳೂರಿನ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಅಲ್ಲಿ ಕೌನ್ಸಿಲಿಂಗನ್ನು ಅಟೆಂಡ್ ಮಾಡ್ಬೋದು. ಸೊ ಇಲ್ಲಿಂದ ನೀವು ಬೇಕಾದರೆ ಮೈನ್ ಕ್ಯಾಂಪಸ್ಸನ್ನು ಸೆಲೆಕ್ಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಅಲ್ಲಿಂದ ಈ ಕ್ಯಾಂಪಸ್ಸನ್ನು ಸೆಲೆಕ್ಟ್ ಮಾಡ್ಬೋದು, ಯಾಕಂದರೆ ಎರಡೂ ಕ್ಯಾಂಪಸ್ಸಿಗೆ ಅಟ್ ಅ ಟೈಮ್ ಕೌನ್ಸಿಲಿಂಗ್ ಆಗುತ್ತೆ. ಓಕೆ, ಕೌನ್ಸಿಲಿಂಗ್ ಎಲ್ಲ ಆಗುತ್ತೆ ಕೇಳಿದ್ರೆ ಕಾಲೇಜಲ್ಲಿ ಆಗುತ್ತೆ. ಇಟ್ ಈಸ್ ನಾಟ್ ಆನ್ಲೈನ್ ಕೌನ್ಸಿಲಿಂಗ್ ಅಲ್ಲ. ಓಕೆ, ಕಾಲೇಜಲ್ಲಿ ಕೌನ್ಸಿಲಿಂಗ್ ಆಗುತ್ತೆ, ಇನ್ ಪರ್ಸನ್ ಕೌನ್ಸಿಲಿಂಗ್ ಇರುತ್ತೆ. ಅಲ್ಲೆಲ್ಲ ಹೇಳ್ತಾರೆ ಯಾವ ಕಾಲೇಜಲ್ಲಿ ಯಾವ ಸೀಟ್ ಇದೆ, ಯಾವ ಬ್ರಾಂಚಲ್ಲಿ ಎಷ್ಟು ಸೀಟ್ ಇದೆ ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಅಲ್ಲಿ ಇದೆಯಾ ಇಲ್ವಾ ಎಲ್ಲದನ್ನು ಅನೌನ್ಸ್ ಮಾಡ್ತಾರೆ, ಸರಿನಾ. ಈಗ ಗೊತ್ತಾಯ್ತಾರೆ ನ್ಯೂ ಕ್ಯಾಟ್ ಟೆಸ್ಟ್ ಡೇಟ್ ನಾನು ಹೇಳಿದ್ದೇನೆ 22nd and 23rd ಸೆಪ್ಟೆಂಬರ್. ಆ್ಯಂಡ್ ರಿಜಿಸ್ಟ್ರೇಷನ್ಗೆ ಲಾಸ್ಟ್ ಫಾರ್ ಫಸ್ಟ್ ಟೆಸ್ಟಿಗೆ ನ್ಯೂ ಕ್ಯಾಟ್ ಟೆಸ್ಟ್ 1ಗೆ ಲಾಸ್ಟ್ ಡೇಟು 9th ಫೆಬ್ರವರಿ. ಅಷ್ಟರೊಳಗಡೆ ಇದು ಮಾಡಿ ಅದಾದ ನಂತರ ನೀವು ಮನೆಯಲ್ಲಿ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿದರೆ ನಿಮ್ಮದು ಮಾಕ್ ಟೆಸ್ಟನ್ನು ಕಳಿಸ್ತಾರೆ, ಅದು ನೀವು ಅಟೆಂಡ್ ಮಾಡಬೇಕು. ಆವಾಗ ಗೊತ್ತಾಗುತ್ತೆ ನಿಮಗೆ ಟೆಸ್ಟ್ ಹೇಗೆ ಅಟೆಂಡ್ ಮಾಡೋದಂತ. ಇನ್ನು ನ್ಯೂ ಕ್ಯಾಟ್ ಟೆಸ್ಟ್ 2 ಲಾಸ್ಟ್ ಡೇಟ್ ಏಪ್ರಿಲ್ 13th ಅಪ್ಲೈ ಮಾಡಲಿಕ್ಕೆ. ಎಕ್ಸಾಮ್ ಮಾಕ್ ಟೆಸ್ಟ್ ನಿಮಗೆ 18th to 20th ಏಪ್ರಿಲ್ ಕಳಿಸ್ತಾರೆ. ಟೆಸ್ಟ್ ಇರೋದು 25th to 27th ಏಪ್ರಿಲ್. ನಿಮಗೊಂದು ಸ್ಲಾಟನ್ನು ಕೊಡ್ತಾರೆ, ಆವಾಗ ನೀವು ಅಪ್ಲೈ ಮಾಡ್ಬೋದು, ಸರಿನಾ. ಇದಿಷ್ಟು ನ್ಯೂ ಕ್ಯಾಟ್, ಒನ್ ಆಫ್ ದ ಬೆಸ್ಟ್ ಕಾಲೇಜು. ಎರಡೂ ಕಾಲೇಜು ಕೂಡ ನಿಟ್ಟೆ NMMIT ನಿಟ್ಟೆ ಟಾಪ್ 10ನಲ್ಲಿದೆ. ಅರೌಂಡ್ RVIT, BMSIT ಆ ಲೆವೆಲಲ್ಲಿ ಬರುತ್ತೆ. ಅದೇ ಥರ ಇದು ಕೂಡ NMIT ಬೆಂಗಳೂರಲ್ಲಿ ಇರೋದು ಕೂಡ ಸೇಮ್ BMSIT RVIT ಲೆವೆಲಲ್ಲಿದೆ. ಒನ್ ಆಫ್ ದ ಬೆಸ್ಟ್ ಕಾಲೇಜು ಇನ್ ಕರ್ನಾಟಕ, ಯು ಕ್ಯಾನ್ ಪ್ರಿಫರ್. ಓಕೆ, ಸೊ ಇವಾಗ ನಿಮ್ಗೆ ಇದ್ರದ್ದು ಫೀಸ್ ಬಗ್ಗೆ ನಾನು ಹೇಳಬೇಕು. ಫೀಸ್ ಹೇಗಿರುತ್ತೆ ಏನಿರುತ್ತೆ ಅದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಯಾವ ಬ್ರಾಂಚ್ ಇದೆ ಕೇಳಿದರೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಇದೆ, ಬಯೋಟೆಕ್ನಾಲಜಿ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಇದೆ, ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ ಇದೆ, ಟ್ರಿಪಲ್ ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ವಿತ್ ಅಡ್ವಾನ್ಸ್ಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಓಕೆ, ಅದಾದ ನಂತರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ VLS ಡಿಸೈನ್ ಆ್ಯಂಡ್ ಟೆಕ್ನಾಲಜಿ. ದೆನ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ರೋಬೋಟಿಕ್ಸ್ ಆ್ಯಂಡ್ AI. ಇಷ್ಟು ಬ್ರಾಂಚಸ್ಗಳಿದೆ. ಓಕೆ, ನಾನು ಇನ್ಕ್ಲೂಡಿಂಗ್ ಬೋತ್ ಎರಡು ಕ್ಯಾಂಪಸನ್ನು ಸೇರಿಸಿ ಹೇಳ್ತಾ ಇರೋದು, ಸರಿನಾ. ಇದಿಷ್ಟು ಬ್ರಾಂಚಸ್ಗಳು, ನೀವು ಇದಕ್ಕೆ ಇದು ಮಾಡ್ಬೋದು. ಅದಾದ ನಂತರ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಸ್ಕಾಲರ್ಶಿಪ್ ಇದೆ. ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, ಹೆಚ್ಚಿನ ಸ್ಟೂಡೆಂಟ್ಸ್ಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸ್ಕಾಲರ್ಶಿಪ್ ಇದೆ. ಯಾರಿಗೆ ಸ್ಕಾಲರ್ಶಿಪ್? ಕಂಪ್ಲೀಟ್ಲಿ ಫೀಸ್ ರಿಫಂಡ್ ಇರುತ್ತೆ. ಕಂಪ್ಲೀಟ್ಲಿ ಫೀಸ್ ರಿಫಂಡ್ ಅಲ್ಲ, ಫೀಸೇ ತಗೊಳ್ಳೋದಿಲ್ಲ.
ಆ ಥರದೊಂದು ಸ್ಕಾಲರ್ಶಿಪ್ ಇದೆ. ಅದು ಯಾವ ಸ್ಕಾಲರ್ಶಿಪ್ ಅಂತ ಕೇಳಿದರೆ, ಇಫ್ ಯು ಹ್ಯಾವ್ ನಿಮ್ಮ ಬೋರ್ಡ್ಸಲ್ಲಿ PUC ಬೋರ್ಡ್ಸಲ್ಲಿ PCM ಅಲ್ಲಿ 90+% ಇದ್ದರೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸಲ್ಲಿ 90+% ಇದ್ದು ನಿಮಗೆ ನ್ಯೂ ಕ್ಯಾಟ್ ಎಕ್ಸಾಮನ್ನು ಕೊಡ್ತಾರೆ. ಅದರಲ್ಲಿ ಮೋರ್ ದ್ಯಾನ್ ಆರ್ ಈಕ್ವಲ್ ಟು 65 65ಕ್ಕಿಂತ ಜಾಸ್ತಿ ಮಾರ್ಕ್ಸ್ ಇದ್ದರೆ, ಔಟ್ ಆಫ್ 100ಅಲ್ಲಿ 65ಕ್ಕಿಂತ ಜಾಸ್ತಿ ಮಾರ್ಕ್ಸ್ ಇದ್ದರೆ ನಿಮಗೆ ಏನಿರುತ್ತೆ, ಔಟ್ ಆಫ್ 100 ಅಲ್ಲ 120, ಅದು 40. ಸೊ ಮೋರ್ ದ್ಯಾನ್ ಆರ್ ಈಕ್ವಲ್ಸ್ ಟು 65 ಇದ್ದರೆ. ಆ್ಯಂಡ್ ಥರ್ಡ್ ಒನ್ ನಿಮ್ಮದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ITR. ನಿಮ್ಮ ಇನ್ಕಮ್ ಲೆಸ್ ದ್ಯಾನ್ 8 lakhs ಇದ್ದು, ನಿಮ್ಮ ಪೇರೆಂಟ್ಸ್ನ ಇನ್ಕಮ್ ಲೆಸ್ ದ್ಯಾನ್ 8 lakhs ಇದ್ದು, ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಕೊಡಬೇಕು. ಇನ್ಕಮ್ ಸರ್ಟಿಫಿಕೇಟ್ ಅಲ್ಲ, ಓನ್ಲಿ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರೆ ಆಗೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ITRನ ಸಬ್ಮಿಟ್ ಮಾಡಿದರೆ, ಇನ್ ಕೇಸ್ ನಿಮ್ಮ ಮಾರ್ಕ್ಸ್ ಮೋರ್ ದ್ಯಾನ್ 65 ಆದರೆ, ಯಾವುದರಲ್ಲಿ UCAT-ಅಲ್ಲಿ ಆ್ಯಂಡ್ ನಿಮ್ಮ ಬೋರ್ಡ್ಸಲ್ಲಿ PUC ಬೋರ್ಡ್ಸಲ್ಲಿ PCM ಅಲ್ಲಿ ಮೋರ್ ದ್ಯಾನ್ 90% ಇದ್ದರೆ ನಿಮಗೆ ಪರ್ ಇಯರ್ ಫೀಸ್ ನಾಟ್ ಮೋರ್ ದ್ಯಾನ್ 20,000. ಓಕೆ, ಅದರಲ್ಲಿ ಏನು ಯೂನಿಫಾರ್ಮ್ ಫೀಸ್, ಲೈಬ್ರರಿ ಫೀಸ್, ಈ ಥರ ಎಕ್ಸಾಮ್ ಫೀಸ್ ಅಂತ ತಗೊಳ್ತಾರೆ. ನಾಟ್ ಮೋರ್ ದ್ಯಾನ್ 20,000. ಎಲ್ರಿಗೂ ನೆನ್ಪಿಟ್ಕೊಳ್ಳಿ, ಯಾರ್ಯಾರು ನಿಮ್ಮ ಇನ್ಕಮ್ ಆ್ಯನ್ಯುವಲ್ ಇನ್ಕಮ್, ನಿಮ್ಮ ಪ್ಯಾರೆಂಟಿದು ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 8 lakhs ಇದ್ದು, ನಿಮಗೆ ಇನ್ ಕೇಸ್ PCM ಬೋರ್ಡಲ್ಲಿ ಮೋರ್ ದ್ಯಾನ್ 90% ಮಾರ್ಕ್ಸ್ ಇದ್ದರೆ, ಪ್ಲಸ್ ನೀವು ನ್ಯೂ ಕ್ಯಾಟ್ ಎಕ್ಸಾಮ್ ಬರೆದಾದ್ಮೇಲೆ 65ಗಿಂತ ಜಾಸ್ತಿ ಮಾರ್ಕ್ಸ್ ಬಂದರೆ, ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಫೀ ಸ್ಕಾಲರ್ಶಿಪ್. ಅಂದರೆ ಕಂಪ್ಲೀಟ್ ಸ್ಕಾಲರ್ಶಿಪ್ ನಿಮಗೆ ಇದು ಮಾಡಿಬಿಡ್ತಾರೆ. ಅದನ್ನೇನಂತ ಅವ್ರು ಕರೀತಾರೆ ಕೇಳಿದರೆ, ನಿಟ್ಟೆ ಫ್ರೀ ಶಿಪ್ಸ್ ಅಂತ ಕರೀತಾರೆ. ನಿಟ್ಟೆ ಫ್ರೀ ಶಿಪ್ಸ್ ಆಯಿತಾ, ಫ್ರೀ ಶಿಪ್ಸ್ ಆಯಿತಾ. ಎರಡನೇದು ಸ್ಕಾಲರ್ಶಿಪ್ ಇದೆ. ಆ್ಯಕ್ಚುಲಿ ಫಸ್ಟಿಗೆ ನಾನು ನಿಮಗೆ ಫೀಸನ್ನು ಹೇಳ್ತೇನೆ, ಅದಾದ ನಂತರ ಇದೇನು ಸರ್ ಸ್ಕಾಲರ್ಶಿಪ್ ಅಂದರೆ ಏನು ಅಂತ ನಾನು ಹೇಳ್ತೇನೆ. ಆ್ಯಕ್ಚುಯಲ್ ಫೀಸ್ ಏನಾಗುತ್ತೆ ಅಂತ ಕೇಳಿದರೆ, ಇವ್ರದ್ದು ಬ್ಯಾಂಗ್ಳೂರು ಕ್ಯಾಂಪಸ್ಸಿಗೆ ಬೇರೆ, ಮೇಯ್ನು ನಿಟ್ಟೆ ಕ್ಯಾಂಪಸ್ಸಿಗೆ ಬೇರೆ ಇರುತ್ತೆ. ಈಗ ನಿಟ್ಟೆ ಮೇನ್ ಕ್ಯಾಂಪಸ್, ಕಾರ್ಕಳದ ಕ್ಯಾಂಪಸ್ಸಿಗೆ ನಾನು ಹೇಳ್ತಾ ಇರೋದು. ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗಿಗೆ 3,50,000 ಫೀಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ 3,50,000 ಫೀಸು, ಕಂಪ್ಯೂಟರ್ ಸೈನ್ಸ್ 3,50,000, ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ 3,50,000, ಇನ್ಫಾರ್ಮೇಷನ್ ಸೈನ್ಸ್ 3,50,000 ಆಯಿತಾ. ಅದು ಬಿಟ್ಟು ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 2,50,000, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿತ್ VLSI ಡಿಸೈನ್ 2 lakhs, ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿತ್ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಕಮ್ಯುನಿಕೇಷನ್ ಟೆಕ್ನಾಲಜಿ ದಟ್ ಈಸ್ 2 lakhs. ಅದು ಬಿಟ್ಟರೆ ನಿಮ್ಮದು ಯಾವುದೋ ಏರೋನಾಟಿಕಲ್ ಇಂಜಿನಿಯರಿಂಗ್ ಮೇನ್ ಕ್ಯಾಂಪಸ್ಸಲ್ಲಿ ಇಲ್ಲ, ಇಲ್ಲಿ ನಮ್ಮದು ಉಡುಪಿಯಲ್ಲಿಲ್ಲ. ಅದು ಬಿಟ್ಟರೆ ರೊಬೋಟಿಕ್ಸ್ ಆ್ಯಂಡ್ AI 2,50,000, ದೆನ್ ಸಿವಿಲ್ ಇಂಜಿನಿಯರಿಂಗ್ 1,50,000, ಬಯೋಟೆಕ್ನಾಲಜಿ 1,50,000. ಸರಿನಾ? ಇದೆಲ್ಲ ಎಲ್ಲಿ ನಾನು ಉಡುಪಿ ಕ್ಯಾಂಪಸ್ಸಲ್ಲಿ ಹೇಳ್ತಾ ಇರೋದು. ಉಡುಪಿ ಕ್ಯಾಂಪಸ್ ಅಥವಾ ಕಾರ್ಕಳ ಕ್ಯಾಂಪಸ್ಸಲ್ಲಿ ನಿಮಗೆ ಸ್ಕಾಲರ್ಶಿಪ್ ಆದರೆ, ಸರ್ ಇದು ಯಾವ ಸ್ಕಾಲರ್ಶಿಪ್, ಇದು ಇನ್ನೊಂದು ಸ್ಕಾಲರ್ಶಿಪ್, ಅದ್ರ ಬಗ್ಗೆ ಹೇಳ್ತೇನೆ. ಇದು ಏನು ಅಂತ ಕೇಳಿದ್ರೆ, ನಿಮಗೆ PCM ಅಲ್ಲಿ ಬೋರ್ಡ್ಸಲ್ಲಿ 80% ಎಬೋ ಇರಬೇಕು ಆಯಿತಾ. 80% ಎಬೋ ಇದ್ದು ನ್ಯೂ ಕ್ಯಾಟಲ್ಲಿ ನೀವು ಟಾಪ್ 20% ಬಂದರೆ, ಈಗ ಯಾರ್ಯಾರು ಎಕ್ಸಾಮ್ ಬರೀತಾರೆ ನೋಡಿ, ಯಾರ್ಯಾರು ರಿಜಿಸ್ಟರ್ ಆಗಿ ಎಕ್ಸಾಮ್ ಬರೀತಾರೆ, ಆ ಸ್ಟೂಡೆಂಟ್ಸಲ್ಲಿ ನಿಮ್ಮ ಮಾರ್ಕ್ಸ್, ಯುವರ್ ಸ್ಕೋರ್ ಈಸ್ ಇನ್ ಟಾಪ್ 20%. ಟಾಪ್ 20% ನಿಮ್ಮ ಸ್ಕೋರ್ ಇದ್ದರೆ ನಿಮಗೆ ಫೀಸ್ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ ಸರ್ ಹೇಳ್ತೇನೆ ನೋಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ 2 lakhs, AIML 2 lakhs, ಅಂದರೆ ನಿಮ್ಮ ಫೀಸ್ ಆಲ್ಮೋಸ್ಟ್ 1,50,000 ಕಡಿಮೆ ಆಗುತ್ತೆ. ಬಯೋಟೆಕ್ನಾಲಜಿ 1,30,000, ಸಿವಿಲ್ ಇಂಜಿನಿಯರಿಂಗ್ 1,30,000, ಕಂಪ್ಯೂಟರ್ ಆ್ಯಂಡ್ ಕಮ್ಯುನಿಕೇಷನ್ 2 lakhs, ಕಂಪ್ಯೂಟರ್ ಸೈನ್ಸ್ 2 lakhs, ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ 2 lakhs, EEE 1,30,000, EC 2 lakhs, EC ವಿತ್ ಅಡ್ವಾನ್ಸ್ಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ 1,70,000, EC ವಿತ್ VLSI ಡಿಸೈನ್ 1,70,000, ಇನ್ಫಾರ್ಮೇಷನ್ ಸೈನ್ಸ್ 2 lakhs, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1,30,000, ರೊಬೋಟಿಕ್ಸ್ ಆ್ಯಂಡ್ AI 2 lakh. ಅಂದರೆ ಯಾವ್ದು 3,50,000 ಇದೆಯಲ್ಲ, ಅದರಲ್ಲಿ 1,50,000 ರೆಡ್ಯೂಸ್ ಆಗುತ್ತೆ. ಯಾವಾಗ ನೀವು ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಲೆಸ್ ದೆನ್ 8 lakhs ಇಲ್ಲ, ಅಥವಾ ನಿಮ್ಮದು ITR ರಿಟರ್ನ್ಸ್ ನೀವು ಮಾಡಲಿಲ್ಲ, ಅಥವಾ ಮೋರ್ ದೆನ್ 90% ಇರಲಿಲ್ಲ, ಆವಾಗ ನಿಮ್ಮ ಫ್ರೀ ಶಿಪ್ಪಿಗೆ ಆಗೋದಿಲ್ಲ. ಅಟ್ಲೀಸ್ಟ್ ಈ ಸ್ಕಾಲರ್ಶಿಪ್ಪಿಗಾದರೂ ಆಗುತ್ತೆ ನೋಡಿ. ಮೋರ್ ದೆನ್ 80% ಇದ್ದು PCM ಅಲ್ಲಿ, ಆ್ಯಂಡ್ ನೀವು ಟಾಪ್ 20% ಬಂದರೆ ಪರ್ ಇಯರ್ 1,50,000 ಉಳಿತದೆ. ಅಂದರೆ 4 ವರ್ಷಕ್ಕೆ 6 ಲಕ್ಷ ಉಳಿಸ್ತೀರಾ ಬೇರೆಯವ್ರ ಜೊತೆ ಕಂಪೇರ್ ಮಾಡಿದರೆ. ಇಫ್ ಯು ಆರ್ ಇನ್ ಟಾಪ್ 20, ನೀವು ಟಾಪ್ 20ಯಲ್ಲಿದ್ದರೆ ಪರ್ ಇಯರ್ 1,50,000 ಉಳಿಸ್ತೀರಾ, 4 ವರ್ಷಕ್ಕೆ 6 lakhs ಉಳಿಸ್ತೀರಾ. ಅದೇ ಬ್ಯಾಂಗ್ಳೂರು ಕ್ಯಾಂಪಸ್ಸಲ್ಲಿ ಹೇಳ್ತೇನೆ ನೋಡಿ, ಆ್ಯಕ್ಚುಯಲ್ ಫೀಸ್ ಇರುತ್ತೇನೆ ಫಾರ್ ಅಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಇದೆ 2,75,000, EIDS 4 lakhs, EIML 4,50,000, ಕಂಪ್ಯೂಟರ್ ಸೈನ್ಸ್ 4,50,000, ದೆನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ 3,25,000, ದೆನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 3 lakhs, VLSI ಡಿಸೈನ್ 2,50,000, ಇನ್ಫಾರ್ಮೇಷನ್ ಸೈನ್ಸ್ 4,50,000, ಮೆಕ್ಯಾನಿಕಲ್ 1,75,000, ರೊಬೋಟಿಕ್ಸ್ ಆ್ಯಂಡ್ AI 3,50,000 ಆ್ಯಕ್ಚುಯಲ್ ಫೀಸ್. ಈಗ ನೀವು ಟಾಪ್ 20% ನಾನು ಹೇಳಿದೆ ನೋಡಿ, ಇದಕ್ಕೆ ನಿಮ್ಮ ಇನ್ಕಮ್ ಎಲ್ಲ ಕೇಳೋದಿಲ್ಲ, ಟಾಪ್ 20% ಬಂದರೆ ಸಾಕು. ಆ್ಯಂಡ್ ಮೋರ್ ದೆನ್ 80% ಇನ್ ಬೋರ್ಡ್ಸ್. ಓಕೆ, ಸೊ ಅಂಥ ಸ್ಟೂಡೆಂಟ್ಸ್ಗಳಿಗೆ
ಏರೋನಾಟಿಕಲ್ ಇಂಜಿನಿಯರಿಂಗ್ 1,85,000, AIDS 2,15,000, AIML 2,40,000, then civil engineering 1,45,000, computer science 2,40,000, computer science with business system 1,75,000. ಇಲ್ಲಿ ಸೈಬರ್ ಸೆಕ್ಯೂರಿಟಿ ಇಲ್ಲ, ಬೆಂಗಳೂರಲ್ಲಿ ಸೈಬರ್ ಸೆಕ್ಯೂರಿಟಿ ಇಲ್ಲ. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 1,45,000, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 1,80,000, ಇನ್ಫಾರ್ಮೇಷನ್ ಸೈನ್ಸ್ 2,40,000, EC ವಿತ್ VLSI ಡಿಸೈನ್ 1,85,000, ಮೆಕ್ಯಾನಿಕಲ್ 1,45,000, ರೊಬೋಟಿಕ್ಸ್ ಆ್ಯಂಡ್ AI 2,10,000. ಅಂದರೆ ಇಲ್ಲೂ ಕೂಡ ನಿಮಗೆ ಫೀಸ್ ಇದೆ. ಅಂದರೆ ನೀವು ಟಾಪ್ 20% ಅಲ್ಲಿ ಬಂದರೆ ಅದಕ್ಕೆ ನ್ಯೂ ಕ್ಯಾಟಲ್ಲಿ ಒಳ್ಳೆ ಮಾಡಿ. ಯಾಕಂದರೆ PCM ಅಲ್ಲಿ 80% ತೆಗಿತೀರಾ ನೀವು ಬೋರ್ಡ್ಸಲ್ಲಿ. ನ್ಯೂ ಕ್ಯಾಟಲ್ಲಿ ಟಾಪ್ 10%, ಟಾಪ್ 20% ಅಲ್ಲಿ ಇದ್ರೆ ನಿಮಗೆ ಫೀಸ್ ವೇವರಿಂಗ್ ಇರುತ್ತೆ, ಅಂದರೆ ಸ್ಕಾಲರ್ಶಿಪ್ ಇರುತ್ತೆ. ಸರಿನಾ? ಸೊ ಇದಿಷ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಸ್ಕಾಲರ್ಶಿಪ್ ಟೆಸ್ಟ್ ಬಗ್ಗೆನೂ ಕೂಡ ಹೇಳಿದ್ದೇನೆ, ಫ್ರೀ ಶಿಪ್ ಬಗ್ಗೆನೂ ಹೇಳಿದ್ದೇನೆ. ಮೋರ್ ದ್ಯಾನ್ 90% ಇರಬೇಕು, ನಿಮ್ಮ ಪ್ಯಾರೆಂಟ್ಸ್ಗಳ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 8 lakhs ಇರಬೇಕು, ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಕೊಡಲೇಬೇಕು. ಇದಿಷ್ಟನ್ನು ಕೊಟ್ಟರೆ ನಿಮಗೆ ಕಂಪ್ಲೀಟ್ ಏನು ಹೇಳ್ತಾರೆ ಮೋರ್ ದ್ಯಾನ್ 65 ಮಾರ್ಕ್ಸ್ ಇರಬೇಕು. ನ್ಯೂ ಕ್ಯಾಟಲ್ಲಿ ಇದ್ದರೆ ನಿಮಗೆ ಪರ್ ಇಯರ್ ಫೀಸ್ ನಾಟ್ ಮೋರ್ ದ್ಯಾನ್ 20,000. ಆಯಿತಾ? ಅದೇ ನಿಮಗೆ ಸರ್ ನಂದು 8 lakhs ಬಿಲೋ ಇಲ್ಲ, ಪ್ಲಸ್ ನಂದು ಬೋರ್ಡ್ಸಲ್ಲಿ 90% ಎಬೋ ಇಲ್ಲ, ಬೋರ್ಡ್ಸಲ್ಲಿ 80% ಎಬೋ ಇದೆ, ಅಟ್ಲೀಸ್ಟ್ ಸ್ಕಾಲರ್ಶಿಪ್ ಟ್ರೈ ಮಾಡಿ. ಸ್ಕಾಲರ್ಶಿಪ್ ಹೇಗೆ ಟ್ರೈ ಮಾಡ್ತೀರಾ? ನಿಮ್ಮ ಬೋರ್ಡ್ಸಲ್ಲಿ 80% ಇರುತ್ತೆ, ನ್ಯೂ ಕ್ಯಾಟಲ್ಲಿ ಟಾಪ್ 20% ಅಲ್ಲಿ ಬಂದರೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಇಲ್ಲಿ ನಿಮ್ಗೆ ಯಾವುದು ಇನ್ಕಮ್ ಟ್ಯಾಕ್ಸು ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ಕೇಳಲಿಲ್ಲ, ಏನೂ ಬ್ರ್ಯಾಕೆಟ್ ಇಲ್ಲ. ಸರಿನಾ? ಇದು ನ್ಯೂ ಕ್ಯಾಟ್ ಎಕ್ಸಾಮ್ ಬಗ್ಗೆ. ಯಾರ್ಯಾರು ರಿಜಿಸ್ಟರ್ ಮಾಡಬೇಕು ಅಂತಿದ್ದೀರಾ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಹೆಲ್ಪ್ ಇದ್ದರೆ ನಾನು ನಂಬರ್ನ ಕೊಟ್ಟಿರ್ತೇನೆ, 6362324224. ನೀವು ನಮಗೆ ಮೆಸೇಜ್ ಮಾಡ್ಬೋದು. ಸೊ ಫರ್ದರ್ ಏನು ಅಂತ ನಾನು ನಿಮ್ಗೆ ಹೇಳ್ತೇನೆ. ಸರಿನಾ? ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಲೈಕ್ ಈಗ RV SAT ಇರ್ಬೋದು, ಅಥವಾ JEE ಎಂಟ್ರೆನ್ಸ್ ಟೆಸ್ಟ್ ಇರ್ಬೋದು, ಅಥವಾ ಕ್ರೈಸ್ಟ್ ಎಂಟ್ರೆನ್ಸ್ ಟೆಸ್ಟ್ ಇರ್ಬೋದು, ಮಾಹಿ ಇರ್ಬೋದು, ಅದ್ರ ರಿಲೇಟೆಡ್ ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡ್ತೇನೆ. ಓಕೆ? ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ನಿಮ್ಗೆ ಹೆಲ್ಪ್ಫುಲ್ ಆಗದೇ ಇದ್ರೂ ಕೂಡ ಯಾರಿಗೆ ನೀಡಿದೆ ಅವ್ರ ಜೊತೆ ಇದನ್ನು ಶೇರ್ ಮಾಡಿ. ತುಂಬ ಬಡವರು ಇರ್ತಾರೆ, ಅವರಿಗೂ ಕೂಡ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇರ್ತಾರೆ, ಅಂಥವರಿಗೆ ಈ ಫ್ರೀ ಶಿಪ್ ಪ್ರೋಗ್ರಾಮ್ ಇದೆಯಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಒನ್ ಆಫ್ ದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಕರ್ನಾಟಕ, ಅಲ್ಲಿ ಅವರಿಗೆ ಓದಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಂಥವ್ರಿಗೆ ಶೇರ್ ಮಾಡಿ. ಇದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಅವರಿಗೆ ಇಂಜಿನಿಯರಿಂಗ್ ಮುಗಿತದೆ. ಆ್ಯಂಡ್ ಈವನ್ ನಿಮಗೆ ನೆಟ್ಟೆಯಲ್ಲಿ ಕೂಡ ನೀವು ಟಾಪ್ 20% ಅಲ್ಲಿ ಬಂದರೂ ಕೂಡ ಇನ್ನೂ ಫೀಸ್ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ KCET ಫೀಸಲ್ಲಿ ನಿಮಗೆ ಸೀಟ್ ಆಗುತ್ತೆ. ಸೊ ಇದು ಬೇಕಿದ್ದವ್ರಿಗೆ ಶೇರ್ ಮಾಡಿ. ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ರೆ, ಇನ್ಫಾರ್ಮೇಟಿವ್ ಆಗಿದ್ರೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.